ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್. ನಮ್ಮ ತತ್ವಮಸಿ ಕುಟುಂಬದ ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಪರಾಭವ ನಮ್ಮ ಸಂವತ್ಸರದ ಶುಭಾಶಯಗಳು ತಮ್ಮೆಲ್ಲರಿಗೂ. ಅಂದರೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬದಲ್ಲಿ ಹೊಸ ವರ್ಷ ಅಂತ ಶುರುವಾದಾಗ ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ. ಈ ವರ್ಷ ನಮ್ಮ ರಾಶಿಗೆ ಹೇಗಿರುತ್ತೆ, ಈ ವರ್ಷ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಒಂದು ಕುತೂಹಲ ಇದ್ದೇ ಇರುತ್ತೆ. ಸೊ ಅದಕ್ಕಾಗಿಯೇ ಇವತ್ತು ನಮ್ಮೊಟ್ಟಿಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಆಸ್ಟ್ರೋನ್ಯೂಮರಾಲಜಿಸ್ಟ್ ಆ್ಯಂಡ್ ವಾಸ್ತು ಕನ್ಸಲ್ಟೆಂಟ್. ಸೊ ಬಹಳ ಫೇಮಸ್ ಆಗಿರುವಂಥ ಒಂದು ಆಸ್ಟ್ರಾಲಜರ್. ಇವರೊಟ್ಟಿಗೆ ಇವತ್ತಿನ ಒಂದು ರಾಶಿ ಭವಿಷ್ಯ ಹೇಗಿದೆ, ಅಂದರೆ ಯುಗಾದಿ ಹಬ್ಬದಲ್ಲಿ ನಮ್ಮ ರಾಶಿ ಭವಿಷ್ಯ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿಯೋಣ. ಬನ್ನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಶ್ರೀಮತಿ ವಿಭಾ ಶೆಟ್ಟಿ ಮೇಡಮ್ನ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಈ ಯುಗಾದಿ ಹಬ್ಬದಲ್ಲಿ ಎಲ್ಲರಿಗೂ ಒಂದು ಕುತೂಹಲ ಇದ್ದಿರುತ್ತೆ. ನಮ್ಮ ಮೇಷರಾಶಿಗೆ ಮತ್ತು ರಾಶಿ 12 ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಈ ಹೊಸ ವರ್ಷ ಅಂತಕ್ಕಂಥ ಮಾಹಿತಿಯನ್ನು ನೀವು ಈ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಖಂಡಿತವಾಗೂ. ಮೊದಲನೇದಾಗಿ ನೋಡಿ, ಹಳೆ ಕಹಿ ನೆನಪುಗಳು ಮರೆಯಾಗಲಿ, ಹೊಸ ಚಿಗುರು ನಿಮ್ಮ ಜೀವನದಲ್ಲಿ ಬರಲಿ, ಬೇವು ಬೆಲ್ಲದ ಸವಿಯ ಹಾಗೆ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ನಿಮ್ಮ ಜೀವನದಲ್ಲಿ ನೆಲೆಸಲಿ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮನ ಶುರು ಮಾಡ್ತೀವಿ. ಹಾಗೆ ನೀವು ಹೇಳಿದ್ರಿ ಈಗ ದ್ವಾದಶ ರಾಶಿಗಳ ಬಗ್ಗೆ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಹೇಳೋಣ. ಅದಕ್ಕೆ ಮುಂಚೆ ಗ್ರಹಗಳ ಒಂದು ಸ್ಥಾನಮಾನದ್ರ ಬಗ್ಗೆ ಫಸ್ಟು ವಿಶ್ಲೇಷಣೆ ಮಾಡೋಣ. ನಮ್ಮ ಗ್ರಹಗಳ ಸ್ಥಾನಗಳ ಬಗ್ಗೆ ನೋಡೋದಾದರೆ, ಗ್ರಹಗಳ ಸ್ಥಾನ ಮತ್ತು ಈ ಗ್ರಹಗಳ ಸ್ಥಾನ ಎಷ್ಟು ಮುಖ್ಯ ಆಗುತ್ತೆ ಈ ರಾಶಿ ಭವಿಷ್ಯನ ನೋಡಬೇಕು ಅಂತಕ್ಕಂಥ ಮಾಹಿತಿಯನ್ನು ನೋಡಬೇಕಾದ್ರೆ? ಖಂಡಿತ ತುಂಬ ಮುಖ್ಯ ಆಗುತ್ತೆ ಸರ್. ಏನಕ್ಕೆ ಅಂತಂದರೆ ಗ್ರಹಗಳ ಸ್ಥಾನಮಾನದ ಮೇಲೇ ಅವ್ರಿಗೆ ಏನೆಲ್ಲ ಅದು ಪರಿಣಾಮ ಬೀರ್ತಿದೆ ಅಂತ ನಾವು ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾವ ಗ್ರಹ ಯಾವ ಸ್ಥಾನದಲ್ಲಿ ಕೂತಿರುತ್ತೆ ಆ ಮನೆಗಳ ಮೇಲೆ ನಾವು ಅದನ್ನು ಅನಲೈಸ್ ಮಾಡ್ತಾ ಹೇಳ್ತಾ ಹೋಗ್ಬೋದು. ಹಾಗಿದ್ರೆ ಗ್ರಹಗಳ ಸ್ಥಾನ, ಮೊದಲಾಗಿ ಗ್ರಹಗಳ ಸ್ಥಾನ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡಿ. ಓಕೆ ಸರ್. ನೋಡಿ, ಮೊದಲನೇದು ಗ್ರಹಗಳ ಸ್ಥಾನ ಅಂತಂದಾಗ ಈಗ ನಾವು ಪರಾಭವ ನಾಮ ಸಂವತ್ಸರ ಏನು ನಾವು ಯುಗಾದಿ ಹಬ್ಬದ ಒಂದು ಆಚರಣೆ ಮಾಡ್ತಾ ಇದ್ದೀವಿ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂದರೆ ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ಈ ಒಂದು ಏನು ಹಬ್ಬನ ನಾವು ಆಚರಿಸ್ತಾ ಇದ್ದೀವಿ. ಅದು ಬೆಳಗ್ಗೆ ಒಂದು 6 ಗಂಟೆ ಸೂರ್ಯೋದಯದ ಸಮಯಕ್ಕೆ ನಾವು ಒಂದು ಕುಂಡಲಿ ಹಾಕಿ ನೋಡಿದಾಗ ಅದ್ರ ಗ್ರಹಗತಿಗಳ ಮೇಲೆ ಫಸ್ಟ್ ನಾನು ಹೇಳ್ತೀನಿ. ಅದಾದಮೇಲೆ ಇಡೀ ವರ್ಷ ಹೇಗಿರುತ್ತೆ ಅನ್ನೋದನ್ನು ಕೂಡ ಒಂದು ಅನಲೈಸ್ ಮಾಡಿ ಹೇಳ್ತೀನಿ. ಈಗ ಮೊದಲನೇದಾಗಿ ಆ ಸಮಯಕ್ಕೆ ನಾವು ನೋಡಿದಾಗ ಎಲ್ಲ ಗ್ರಹಗಳು ಬಂದು ಆದಷ್ಟು 2 ಮನೆಯಲ್ಲೇ ಸ್ಥಿತವಾಗಿ ಕೂತಿದೆ. ಅಂದರೆ ಮೊದಲನೇದು ಬಂದು ಮೀನ ರಾಶಿನಲ್ಲಿ ಕೆಲವು ಗ್ರಹಗಳು, ಅಂದರೆ ನೋಡಿ ಶುಕ್ರ ಶನಿ ಚಂದ್ರ ಸೂರ್ಯ ಮೀನ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಕುಂಭ ರಾಶಿನಲ್ಲಿ ರಾಹು ಕುಜ ಮತ್ತು ಬುಧ ಗ್ರಹಗಳಿರ್ತವೆ. ಹಾಗೆ ಮಿಥುನ ರಾಶಿನಲ್ಲಿ ಗುರುಗ್ರಹ ಇದ್ದರೆ, ಸಿಂಹ ರಾಶಿನಲ್ಲಿ ಕೇತು ಗ್ರಹ ಇರುತ್ತೆ. ಸೊ ಇದ್ರ ಮೇಲೆ ಯಾವ್ಯಾವ ರಾಶಿಗೆ ಏನೇನು ಫಲಗಳು ಸಿಗುತ್ತೆ ಅನ್ನೋದನ್ನ ಒಂದು ಅನಲೈಸ್ ಮಾಡ್ಬೋದು. ಇದ್ರ ಜೊತೆಗೆ ಗ್ರಹಗಳು ಚಲನೆ ಅದೇ ಜಾಗದಲ್ಲೇ ಇರ್ತವ, ಇಲ್ಲ ವರ್ಷ ಪೂರ್ತಿನಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಜಾಸ್ತಿ ಸ್ಲೋ ಮೂಮೆಂಟ್ ಪ್ಲಾನೆಟ್ಸ್ ಯಾವುದಿರುತ್ತೆ ಅದನ್ನು ನಾವು ಜಾಸ್ತಿ ಹೊತ್ತು ಕೊಟ್ಟು ತೊಗೊತೀವಿ. ಬಿಕಾಸ್ ಅದು ನಿಧಾನಕ್ಕೆ ಆಗೋದ್ರಿಂದ ನಾವು ಇದು 1 ವರ್ಷದ ಕಂಪ್ಲೀಟಾಗಿ ಹೇಳೋದ್ರಿಂದ ನಾವು ಅದನ್ನು ತೊಗೊತೀವಿ. ನೋಡಿ, ಮೊದಲನೇದಾಗಿ ಗುರುಗ್ರಹ ಅಂತ ತಗೊಂಡಾಗ ಗುರುಗ್ರಹ ತನ್ನ ಪತನ 3 ಬಾರಿ ತನ್ನ ಪತನ ಬದಲಾಯಿಸ್ತಾನೆ ಈ ವರ್ಷದಲ್ಲಿ. ಸೊ ಇವಾಗ ಮಿಥುನ ರಾಶಿನಲ್ಲಿ ಸ್ಥಿತನಾಗಿ ಅಂದರೆ ನೇರ ಸಂಚಲನಕ್ಕೆ ಬರ್ತಾನೆ. ಅದಾದಮೇಲೆ ಅಂದರೆ ಮಾರ್ಚಲ್ಲಿ ನೇರ ಸಂಚಲನಕ್ಕೆ ಬರ್ತಾನೆ. ಅದಾದಮೇಲೆ ಜೂನಲ್ಲಿ ಕರ್ಕಾಟಕ ರಾಶಿಗೆ ಉಚ್ಚ ಸ್ಥಿತಿಗೆ ಹೋಗ್ತಾನೆ. ಸೊ ಅದಾದಮೇಲೆ ನವೆಂಬರಲ್ಲಿ ಸಿಂಹ ರಾಶಿಗೆ ಪ್ರವೇಶನ ಬೆಳೆಸ್ತಾನೆ. ಸೊ ಗುರುಗ್ರಹ ಬಂದು 3 ಬಾರಿ ತನ್ನ ಪತನ ಬದಲಾವಣೆ ಮಾಡ್ತಾನೆ. ಇನ್ನು ಶನಿಗ್ರಹ ಅಂತ ತಗೊಂಡಾಗ ಶನಿಗ್ರಹ ಯಾವುದೇ ಬದಲಾವಣೆ ಇಲ್ಲ, ಈ ವರ್ಷ ಪೂರ್ತಿಯಾಗಿ ಮೀನರಾಶಿನಲ್ಲಿ ಸ್ಥಿತನಾಗಿದ್ದರು. ಅದರಲ್ಲಿ ಸಣ್ಣ ಬದಲಾವಣೆ ಏನು ಅಂತಂದರೆ ನೋಡಿ, ಜುಲೈ ಟು ನವೆಂಬರ್ವರೆಗೂ ರೆಟ್ರೋ ಅಂದರೆ ಹಿಮ್ಮುಖ ಸಂಚಾರವಾಗಿ ತನ್ನ ಸಂಚಾರನ ಬೆಳೆಸ್ತಾನೆ. ಅದೇ ರೀತಿಯಲ್ಲಿ ರಾಹುಕೇತು ಅಂತ ಬಂದಾಗ ಡಿಸೆಂಬರ್ನಲ್ಲಿ ರಾಹು ಕುಂಭ ರಾಶಿಯಿಂದ ಮಕರ ರಾಶಿಗೆ ಬಂದರೆ, ಕೇತು ಗ್ರಹ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾನೆ. ಸೊ ಇದರ ಆಧಾರದ ಮೇಲೆ ವರ್ಷ ಪೂರ್ತಿಯಾಗಿ ಹೇಗಿರುತ್ತೆ ಯಾವ ರಾಶಿಗೆ ಅನ್ನೋದನ್ನು ನಾವು ಅನಲೈಸ್ ಮಾಡ್ತಾ ಹೇಳ್ಬೋದು ಸರ್. ಓಕೆ ಮ್ಯಾಮ್. ಸೊ ಇವಿಷ್ಟು ಗ್ರಹಗಳ ಸ್ಥಾನಗಳ ಒಂದು ಬದಲಾವಣೆ ಆಗಿತ್ತು. ಸ್ನೇಹಿತರೆ, ಇನ್ನು ಮುಂದಿನ ರಾಶಿ ಅಂತ ನೋಡೋದಾದರೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ಒಂದು ಯುಗಾದಿ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಯೋಣ. ಮ್ಯಾಮ್, ಈ ಒಂದು ಕನ್ಯಾ ರಾಶಿಯವರಿಗೆ ಈ ವರ್ಷ ಭವಿಷ್ಯ ಹೇಗಿರುತ್ತೆ? ಕನ್ಯಾ ರಾಶಿಯವರಿಗೆ ನೋಡಿ, ಈಗ 10ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದೆ. ಗುರು 3 ಸತಿ ಚೇಂಜ್ ಆಗ್ತಾನೆ ಅಂತ ಹೇಳಿದೆ. 10, 11 ಮತ್ತು 12 3 ಮನೆಗಳಿಗೂ ಕೂಡ ಗುರುವಿನ ಒಂದು ಸಂಚಾರ ಇರುತ್ತೆ. 10ನೇ ಮನೆಯಲ್ಲಿ ಗುರು ಇದ್ದಾಗ ಏನಾಗುತ್ತೆ, ಇವರಿಗೆ ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇರುತ್ತೆ. ಅದನ್ನು ಇವ್ರು ಯುಟಿಲೈಸ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಅದೇ ರೀತಿಯಲ್ಲಿ ಶನಿಯ ಒಂದು ದೃಷ್ಟಿನೂ ಕೂಡ ಇವರ ಲಗ್ನದ ಮೇಲೆ ಬಿದ್ದಿರೋದ್ರಿಂದ ಏನಾಗುತ್ತೆ, ಇವರು ಸ್ವಲ್ಪ ಸ್ಲೋ ಆಗಿರ್ತಾರೆ, ನಿಧಾನಗತಿಯಾಗಿರ್ತಾರೆ, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗಿರುತ್ತೆ. ಬೇಗ ಎದ್ದೋಗಿ ಕೆಲಸ ಮಾಡೋದಕ್ಕೆ ಇವರಿಗೆ ಮನಸ್ಸು ಬರೋದಿಲ್ಲ. ಏನೋ ಒಂದು ಅಡೆತಡೆಗಳಾಗ್ತಿರ್ತೀವಿ. ಇವ್ರಿಗೆ ಏನೋ ಕೆಲವೊಂದು ಐಡಿಯಾಸ್ ಇರುತ್ತೆ, ಇದೇನೋ ಆಪರ್ಚುನಿಟೀಸ್ ಬರ್ತಿದೆ, ನಾನು ಹೋಗಬೇಕು ಮಾಡಬೇಕು ಅಂದಾಗ ಏನೋ ಒಂದು ಅಡೆತಡೆಗಳು ಬರ್ತಾ ಇರುತ್ತೆ. ಅದನ್ನು ಮೀರಿ ಹೋಗಿ ಕೆಲಸ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ಇವರು ಒಂದು ಒಳ್ಳೆ ಆಪರ್ಚುನಿಟೀಸ್ ಬರ್ತಾ ಇರುತ್ತಲ್ಲ, ಅದನ್ನು ಗ್ರ್ಯಾಬ್ ಮಾಡಬೇಕು, ತಗೋಬೇಕು. ಖಂಡಿತ ಒಳ್ಳೆ ಲಾಭನ ಇವರು ನೋಡ್ಬೋದು. ಸೊ 10ನೇ ಮನೆಯಿಂದ 11ನೇ ಮನೆಗೆ ಗುರು ಬಂದಾಗ ಅಷ್ಟೇ ಲಾಭಸ್ಥಾನಕ್ಕೆ ಬರ್ತಾನೆ, ಗುರುಬಲ ಬರುತ್ತೆ. ಸೊ ಏನು ಅಂದ್ಕೊಂಡಿರ್ತಾರೆ ಕೆಲಸಗಳಾಗುತ್ತೆ. ಮುಖ್ಯವಾಗಿ ಮದುವೆ
ಮದುವೆ ಯಾರೆಲ್ಲ ಹುಡುಕಾಟದಲ್ಲಿದ್ದೀರಾ ಮದುವೆ ಆಗುವಂಥದ್ದು, ಶುಭ ಕಾರ್ಯಗಳು ಮನೆಯಲ್ಲಿ ಮಾಡುವಂಥದ್ದು, ಇದೆಲ್ಲನೂ ಕೂಡ ಆಗುತ್ತೆ. ಸೊ ಈ ಕನ್ಯಾ ರಾಶಿಯವರಿಗೆ ನಾನು ಮೊದಲನೇ ಟಾಪಿಕ್ ತಗೊಳ್ಳುವಂಥದ್ದು ಉದ್ಯೋಗಸ್ಥರಿಗೆ ಈ ಒಂದು ವರ್ಷದಲ್ಲಿ ಹೇಗಿರುತ್ತೆ? ಓಕೆ ನೋಡಿ, ಕನ್ಯಾ ರಾಶಿಯವರಿಗೆ ಉದ್ಯೋಗಸ್ಥರಿಗೆ ಈಗ ಪ್ರೆಸೆಂಟ್ ಸಿಚುವೇಶನ್ ತುಂಬ ಚೆನ್ನಾಗಿದೆ. ರಾಹು 6ನೇ ಮನೆ ಸ್ಥಿತನಾಗಿದ್ದಾನೆ, ಜೊತೆ ಗುರು ದೃಷ್ಟಿ 6ನೇ ಮನೆ ಮೇಲಿದೆ. ಸಾಕಷ್ಟು ಗ್ರಹಗಳು, ಅದರಲ್ಲೂ ರಾಹು ಬುಧ ಕುಜ ಮೂರು ಗ್ರಹಗಳು ಕೂಡ 6ನೇ ಮನೆಯಲ್ಲಿ ಸ್ಥಿತವಾಗಿದೆ. ಅಂದರೆ ಇವಾಗಿನ ಕುಂಡಲಿ ಹಾಕಿ ನೋಡಿದಾಗ, ಸೊ ಈ ಒಂದು ಪ್ರಕಾರವಾಗಿ ನೋಡೋಕೆ ಹೋದಾಗ ಆಪರ್ಚುನಿಟೀಸ್ ಬರುತ್ತೆ, ತುಂಬ ಒಳ್ಳೆ ಆಪರ್ಚುನಿಟೀಸ್ ಬರುತ್ತೆ. ಅಥವಾ ಕೆಲಸ ಪ್ರೆಷರ್ ಜಾಸ್ತಿ ಇರುತ್ತೆ ಒಂಚೂರು ಕೆಲಸದಲ್ಲಿ, ಆದರೆ ಇವರಿಗೆ ಪ್ರಮೋಷನ್ಗೆ ಏನಾದರೂ ಪ್ರಯತ್ನ ಪಡ್ತೀರಾ, ಪ್ರಮೋಷನ್ ಆಗುವಂಥದ್ದು, ಅಥವಾ ಕೆಲಸದಲ್ಲಿ ಸ್ವಲ್ಪ ಗೌರವ ಸಿಗುವಂಥದ್ದು. ಮೊದಲೇ ಸಮಸ್ಯೆಗಳಿತ್ತು ಅಂದರೆ ಆ ಸಮಸ್ಯೆಗಳಿಂದ ಸ್ವಲ್ಪನೇ ಈಚೆ ಕಡೆ ಬರೋಕ್ಕೆ ಶುರುವಾಗ್ತಾರೆ. ಸೊ ಹಾಗೆ ಅವರಿಗೆ ಒಂದು ಸಂಬಳ ಜಾಸ್ತಿ ಆಗೋದು, ಪ್ರಮೋಷನ್ ಅಂದಮೇಲೆ ಸಂಬಳ ಜಾಸ್ತಿ ಆಗೋದು, ಕೆಲಸದ ನಿಮಿತ್ತ ಟ್ರಾವೆಲ್ ಮಾಡೋದು ಎಲ್ಲನೂ ಇರುತ್ತೆ. ಸೊ ಇನ್ನು ಸಂಕ್ಷಿಪ್ತವಾಗಿ ನಾವು ಹೇಳೋದಾದರೆ, ನೆಕ್ಸ್ಟು ಒಂದು ಟಾಪಿಕ್ ಅಂತ ನೋಡೋದಾದರೆ ನಾವು ಹಣಕಾಸಿನ ಬಗ್ಗೆ. ಹೌದು. ಸೊ ಉದ್ಯೋಗ ಹಣಕಾಸು ಬಹಳಷ್ಟು ಮುಖ್ಯ, ಒಂದಕ್ಕೊಂದಕ್ಕೆ ಲಿಂಕ್ ಇದ್ದೇ ಇರುತ್ತೆ. ಸೊ ಈ ಒಂದು ಹಣಕಾಸಿನ ವಿಚಾರದಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿರುತ್ತೆ? ಸರ್ ನೋಡಿ, ಹಣಕಾಸಿನ ವಿಷಯ ಅಂತ ಬಂದಾಗ ಹಣಕಾಸು ತುಂಬ ಚೆನ್ನಾಗಿರುತ್ತೆ. ಈಗ ಪ್ರೆಸೆಂಟ್ ಆಲ್ರೆಡಿ ಅವರಿಗೆ 2ನೇ ಮನೆಗೆ ಗುರುವಿನ ದೃಷ್ಟಿ ಇದೆ. ಸೊ 2ನೇ ಮನೆಗೆ ಗುರುವಿನ ದೃಷ್ಟಿ ಇದ್ದಾಗ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಇವರಿಗೆ ಒಂದಲ್ಲ ಒಂದು ಮೂಲಗಳಿಂದ ಹಣ ಹರಿದು ಬರೋದು ಇವ್ರಿಗೆ. ಅಂದರೆ ಹರಿದು ಬರೋದು ಅಂದಿದ್ದ ಮಾತ್ರಕ್ಕೆ ನಾನು ಮನೇಲಿ ಕೂತಿದ್ದೀನಿ ದುಡ್ಡು ಬರಲಿಲ್ವಾ ಅಂತ ಅಂದ್ಕೊಳ್ಳೋದು ಬೇಡ. ಈಗ ಆಲ್ರೆಡಿ ಏನೋ ಒಂದು ವರ್ಕ್ ಮಾಡ್ತಿರ್ತಾರೆ, ಇನ್ಯಾವುದೋ ಅಡಿಷ್ನಲ್ ವರ್ಕ್ ಮಾಡೋಕ್ಕೆ ಇವ್ರಿಗೆ ಅವಕಾಶ ಬರ್ತದೆ. ನೀವು ಮಾಡಬೇಕು, ಮಾಡಿದ್ರೆ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಏನಕ್ಕೆ ಮಾಡ್ಬೋದು ಮಾಡಿದ್ರೆ ಅಂತ ಹೇಳ್ತಿದ್ದೀನಿ, ನಾನು ಫಸ್ಟೇ ಹೇಳಿದೆ, ಶನಿ ದೃಷ್ಟಿ ಇದೆ, ಸ್ವಲ್ಪ ಲೇಸಿ ಫೀಲ್ ಮಾಡ್ಕೊತಾರೆ, ಬೇಗ ಎದ್ದೋ ಕೆಲಸ ಮಾಡಲ್ಲ. ಸೊ ಈ ಒಂದು ಕಾರಣಕ್ಕೆ ಇವ್ರು ಏನಾದರೂ ಶ್ರಮಪಟ್ಟು ಕೆಲಸ ಮಾಡ್ತೀನಿ ಅಂತ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಹೊಸ ಮೂಲಗಳಿಂದ ಹಣ ಬರೋದಕ್ಕೆ ಶುರುವಾಗುತ್ತೆ. ಸೊ ಇನ್ನು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಕೇಳಬೇಕು, ಏನಂತ ಹೇಳಿದ್ರೆ ಯಾವೆಲ್ಲ ಒಂದು ಮೂಲಗಳಿಂದ ಆದಾಯ ಬರ್ಬೋದು ಇವರಿಗೆ? ಸರ್ ಹಿಂಗೆ ಅಂತ ಹೇಳಕ್ಕೆ ಬರೋದಿಲ್ಲ. ಇವಾಗ ಅವ್ರವ್ರು ಮಾಡ್ತಿರೋ ವೃತ್ತಿಗೆ ಸಂಬಂಧಪಟ್ಟಿರೋ ಕೆಲವು ಆಪರ್ಚುನಿಟೀಸ್. ಈಗ ಫಾರ್ ಎಕ್ಸಾಂಪಲ್ ಒಂದು ಟೀಚಿಂಗ್ ಜಾಬ್ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ, ಟ್ಯೂಷನ್ ಮಾಡೋಣ ಅಂತ ಒಂದು ಹೊಸ ಐಡಿಯಾ ಬರ್ಬೋದು, ಅಥವಾ ಅದು ಒಂದಷ್ಟು ಮಕ್ಕಳು ಬರ್ಬೋದು, ಅದರಿಂದ ಒಂದು ಆದಾಯ ಆಗುತ್ತೆ. ಈ ರೀತಿಯಾದ ಕೆಲವೊಂದು ಹೊಸ ಆದಾಯಗಳು. ಈಗ ಕೆಲವರೆಲ್ಲ ಏನು ಮಾಡ್ತಿರ್ತಾರೆ, ವರ್ಕ್ ಮಾಡ್ತಿರ್ತಾರೆ. ಈಗ ಬೆಂಗಳೂರು ಸಿಟಿನಲ್ಲಿ ಜೀವನ ಮಾಡಬೇಕು ಅಂದರೆ ಒಂದೇ ಜೀವನದಲ್ಲಿ ಬದುಕೋಕ್ಕಾಗಲ್ಲ, ಅದ್ರ ಜೊತೆಗೆ ಇನ್ನೊಂದು ಏನೋ ಕೆಲಸ ಮಾಡಬೇಕು ಅಂತ ಮನಸ್ಸಿಗೆ ಬರುತ್ತೆ. ಏನೋ ಇವಾಗ ಈವ್ನಿಂಗ್ ಟೈಮಲ್ಲಿ ಏನೋ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾರ್ತೀವಿ ಅಂತನೋ, ಅಥವಾ ಇನ್ನೊಂದು ಕೆಲಸನೋ, ಅಥವಾ ಏನೋ ಒಂದು ಈಗೆಲ್ಲ ಡಿಜಿಟಲ್ ಮೀಡಿಯಾದಲ್ಲಿ ಇರ್ತಾರೆ, ಅವರು ಕೂಡ ಅಷ್ಟೇ ಪಾರ್ಟ್ ಟೈಮ್ ಅಂತ ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ. ಆ ರೀತಿಯಿಂದ ಇವರಿಗೆ ಹಣ ಬರೋಕ್ಕೆ ಶುರುವಾಗುತ್ತೆ ಸರ್. ಖಂಡಿತ ಮ್ಯಾಮ್. ಯಾಕೆ ನಾನು ಈ ಒಂದು ವಿಚಾರವನ್ನು ಒತ್ತಿ ಕೇಳಿದೆ ಅಂತೇಳಿ, ಬಹಳಷ್ಟು ಜನಕ್ಕೆ ಒಂದು ಇಂಟ್ರೆಸ್ಟಿಂಗ್ ಅಂತ, ನಮಗೆ ಯಾವ ಮೂಲದಿಂದ ಬರ್ಬೋದು ಅಂತಕ್ಕಂಥ ಒಂದು ಇಂಟ್ರೆಸ್ಟಿಂಗ್ ಒಂದು ಮೈಂಡ್ಸೆಟ್ಟಲ್ಲಿ ಅವರಿಗೆ ಒಂದು ತಾಳ ಏನಂತ ಹೇಳ್ತಾರೆ, ಒಂದು ಇದು ರನ್ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಮೈಂಡಲ್ಲಿ ಥಿಂಕ್ ಮಾಡ್ತಿರ್ತಾರೆ. ಸರ್ ಇವರಿಗೆ ಜಾಸ್ತಿ ಏನು ಗೊತ್ತಾ, ಈಗ 6ನೇ ಮನೆಯಲ್ಲಿ ರಾಹು ಸಂಚಾರ ಇರೋದ್ರಿಂದ ಫಾರಿನ್ ರಿಲೇಟೆಡ್ ವರ್ಕ್ಸ್ದು ಆಪರ್ಚುನಿಟೀಸ್ ಜಾಸ್ತಿ ಬರ್ತಾ ಇರುತ್ತೆ ಇವರಿಗೆ. ಔಟ್ ಆಫ್ ಕಂಟ್ರಿಗೆ ಹೋಗಬೇಕು, ಅಲ್ಲೇ ಸ್ಟೇ ಆಗಬೇಕು, ಅಥವಾ ಅಲ್ಲಿದ್ದು ಸಂಪಾದನೆ ಮಾಡಬೇಕು, ಅಥವಾ ಇಲ್ಲಿಂದನೇ ಔಟ್ ಆಫ್ ಕಂಟ್ರಿಗೆ ವರ್ಕ್ ಮಾಡೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದು, ಇದನ್ನು ಕೂಡ ಇವಾಗ ಆಲ್ರೆಡಿ ಅವರಿಗೆ ಆ ರಾಹು ಇದ್ದಾಗ ಅದು ಬಂದುಬಿಟ್ಟಿರುತ್ತೆ ಆಲ್ರೆಡಿ ಅವರಿಗೆ. ಸೊ ಹಾಗಿದ್ರೆ ಬನ್ನಿ ಮ್ಯಾಮ್, ಮುಂದಿನ ಟಾಪಿಕ್ ನೋಡೋಣ, ಕುಟುಂಬದ ಬಗ್ಗೆ. ಮುಂದಿನ ವಿಚಾರ ಅಂತ ನೋಡಿದ್ರೆ, ಈಗ ನಾವು ಉದ್ಯೋಗ ನೋಡಿದ್ವಿ, ಹಣಕಾಸಿನ ಬಗ್ಗೆ ನೋಡಿದ್ವಿ, ಇನ್ನು ಕುಟುಂಬದ ಬಗ್ಗೆ ನಿವಾರಣೆ, ಕುಟುಂಬದ ಒಂದು ವಿಚಾರ ಹೇಗಿರುತ್ತೆ? ಕುಟುಂಬದ ವಿಷಯ ಅಂತ ಬಂದಾಗ ನೋಡಿ, ಇವರಿಗೆ 7ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇದೆ. ಸೊ ಶನಿಯ ಸಂಚಾರ 7ನೇ ಮನೆಯಲ್ಲಿದ್ದಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ, ಸ್ವಲ್ಪ ಜಗಳ ಮಾಡ್ಕೊಳ್ಳೋದು, ಆಗಿಂದಾಗೆ ಸರಿ ಹೋಗೋದು, ಈ ರೀತಿ ಆಗ್ತಾನೇ ಇರುತ್ತೆ. ಗುರು ಬದಲಾವಣೆ ನಂತರ 7ನೇ ಮನೆಗೇ ಗುರುವಿನ ದೃಷ್ಟಿ ಬೀಳುತ್ತೆ. ಶನಿನೂ ಅಲ್ಲೇ ಇದ್ದಾನೆ, ಗುರು ದೃಷ್ಟಿನೂ ಬೀಳುತ್ತೆ. ಇಲ್ಲಿ ಸ್ವಲ್ಪ ಜಟಾಪಟಿ. ಗುರು ಎಲ್ಲ ತಾಳ್ಮೆಯಾಗಿರು, ಎಲ್ಲ ಒಳ್ಳೇದು ಮಾಡ್ಕೊಂಡು ಬಂದರೆ ಶನಿಯಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಗೋದು ಸ್ಟಾರ್ಟ್ ಆಗುತ್ತೆ. ಆದರೆ ಶನಿ ಕೂತಿರೋ ಮನೆಗೆ ಒಳ್ಳೇದೇ ಮಾಡ್ತಾನೆ, ಕೆಟ್ಟದೇನು ಮಾಡಲ್ಲ, ನೋಡೋ ಮನೆಗೆ ಅಷ್ಟೇ ಕೆಟ್ಟದ್ದು ಮಾಡ್ತಾನೆ. ಸೊ 7ನೇ ಮನೆಯಿಂದ ಲಗ್ನನೇ ನೋಡ್ತಾ ಇದ್ದಾನಲ್ವ, ಅಲ್ಲಿ ಲೇಜಿ ಕೊಡ್ತಾ ಇದ್ದಾನೆ, ಕೋಪ ಕೊಡ್ತಾ ಇದ್ದಾನೆ, ನಿರಾಸೆ ಭಾವನೆ ಕೊಡ್ತಾ ಇದ್ದಾನೆ, ಯಾವ ಕೆಲಸನೂ ಬೇಗ ಮಾಡಲ್ಲ, ಇದನ್ನೆಲ್ಲನೂ ಕೂಡ ಕೊಡ್ತಾ ಇದ್ದಾನೆ. ಸೊ ಇದ್ರ ಜೊತೆಗೆ ಏನಾಗುತ್ತೆ, ಗುರುದ ದೃಷ್ಟಿ ಅಲ್ಲೇ ಬಿದ್ದಾಗ ಏನಾಗುತ್ತೆ, ನೆಗೆಟಿವಿಟಿ ಬಂದ್ರೂ ಕೂಡ ಅದನ್ನು ಸರಿ ಮಾಡ್ತಾರೆ. ಅಂದರೆ ಬೆಳಗ್ಗೆ ಜಗಳ ಆಡಿದ್ರು ಮಧ್ಯಾಹ್ನದಷ್ಟೊತ್ತಿಗೆ ಸರಿ ಹೋಗ್ಬಿಟ್ರು. ಕೆಲವರು ಕನ್ಫ್ಯೂಷನ್ ಆಗಿಬಿಡ್ತಾರೆ, ಅಯ್ಯೋ ಇವ್ರ ಜಗಳದಲ್ಲಿ ನಾವು ಹೋಗಿದ್ರೆ ನಮ್ಮ ತಲೆ ಮೇಲೆ ಏನೋ ಬರ್ತಿತ್ತಲ್ಲಪ್ಪ, ಬೆಳಗ್ಗೆ ಕಿತ್ಲಾಡ್ತಾ ಇದ್ರು, ಈಗ ನೋಡಿದ್ರೆ ಆಗಲೇ ಚೆನ್ನಾಗಿದ್ದಾರೆ ಅಂತ ಅನ್ನೋದು ಬರ್ತಾರೆ. ಅದೆಲ್ಲ ಇಂಥ ಕೇಸ್ಗಳೇ. ಶನಿ ದೃಷ್ಟಿನೂ ಇರುತ್ತೆ, ಅಂದರೆ ಪಾಪಗ್ರಹಗಳ ದೃಷ್ಟಿನೂ ಇರುತ್ತೆ, ಪುಣ್ಯಗ್ರಹದ ದೃಷ್ಟಿನೂ ಇರುತ್ತೆ. ಸೊ ಆವಾಗ ಸ್ವಲ್ಪ ಈ ರೀತಿ ವೇರಿಯೇಷನ್ಸ್ ಬರ್ತಾ ಇರುತ್ತೆ. ಕಿತ್ತೋಗುತ್ತೆ ಅನ್ನೋ ಲೆವೆಲ್ಗೆ ಹೋಗೋದಿಲ್ಲ, ಜಗಳ ಮಾಡ್ಕೊತಾರೆ ಮತ್ತೆ ಒಂದಾಗ್ತಾರೆ, ಈ ರೀತಿ ಆಗ್ತಾರೆ. ಕುಟುಂಬ ಅಂತ ಹೋದಾಗ ಆಗುತ್ತೆ. ಯಾಕಂದರೆ 2ನೇ ಮನೆಗೂ ಗುರು ದೃಷ್ಟಿ ಇದೆ ಇವರಿಗೆ, 4ನೇ ಮನೆಗೆ ಗುರು ದೃಷ್ಟಿ ಇದೆ, 6ನೇ ಮನೆಗೆ ಗುರು ದೃಷ್ಟಿ ಇದೆ. ಮತ್ತು ಗುರು ಚೇಂಜ್ ಆದಾಗ ಅದು ಹಂಗೆ ಒಂದೊಂದೇ ಮನೆಗೆ ಮುಂದೆ ಎಕ್ಸ್ಟೆಂಡ್ ಆಗುತ್ತೆ. ಸೊ ಹಾಗಿದ್ರೆ ಇನ್ನು ಮುಂದಿನ ಒಂದು ಟಾಪಿಕ್ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಹೇಗಿರ್ಬೋದು?
ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಸರ್. ಹೋಲ್ ಇಯರ್ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಆದರೆ 12ನೇ ಮನೆ ಗುರು ಬಂದಾಗ ಸ್ವಲ್ಪ ಎಫರ್ಟ್ ಹಾಕಿ ಓದಬೇಕಾಗತ್ತೆ. ಆದರೆ ಯಾರೆಲ್ಲ ಹೊರದೇಶಕ್ಕೆ ಹೋಗಿ ಓದಬೇಕು ಅಂದ್ಕೊಂಡಿದ್ದೀರಾ, ಕೆಲವು ಮಕ್ಕಳಿಗೆ ಡ್ರೀಮ್ ಇರುತ್ತೆ, ನಾನು ಮಾಸ್ಟರ್ಸ್ ಮಾಡೋಕ್ಕೆ ಹೊರದೇಶಕ್ಕೆ ಹೋಗಬೇಕು ಅಂತ. ಆ ಟೈಮಲ್ಲಿ ಪ್ರಯತ್ನ ಪಟ್ಬಿಟ್ರೆ ಖಂಡಿತ ಆಗಿಬಿಡುತ್ತೆ. ಯಾರೆಲ್ಲ ಕನ್ಯಾ ರಾಶಿನಲ್ಲಿ ಇರುವಂಥ ವಿದ್ಯಾರ್ಥಿಗಳಿದ್ದೀರಾ ಅವರು ಹೊರಗಡೆ ದೇಶಕ್ಕೆ ಹೋಗಬೇಕು ಅಂತ ಪ್ರಯತ್ನ ಎಂದು ಪಡೋಂಗಿದ್ರೆ ನೀವು ನವೆಂಬರ್ ನಂತರ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಆ ಕೆಲಸಗಳಾಗತ್ತೆ. ವೀಸಾ ಸಿಗೋದು, ಅವಕಾಶಗಳು ಸಿಗೋದು, ಅಥವಾ ಒಳ್ಳೆ ಕಡೆ ಅವ್ರ ಅಪ್ಲಿಕೇಶನ್ ಹಾಕಿದ ಕಡೆ ಅವ್ರಿಗೆ ಸೀಟ್ ಸಿಕ್ಕೋದು, ಇದೆಲ್ಲನೂ ಆಗುತ್ತೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಆರೋಗ್ಯದ ಬಗ್ಗೆ ಹೇಗಿರುತ್ತೆ? ಆರೋಗ್ಯದ ವಿಷಯ ಅಂತ ನೋಡೋಕೆ ಬಂದಾಗ 6ನೇ ಮನೇಲಿ ರಾಹುವಿನ ಸಂಚಾರ ಇದೆ ಅಂತ ನಾನು ಆಲ್ರೆಡಿ ಹೇಳ್ಬಿಟ್ಟೆ. 6ನೇ ಮನೇಲಿ ರಾಹು ಸಂಚಾರ ಇದ್ದಾಗ ಆರೋಗ್ಯದಲ್ಲಿ ಖಂಡಿತವಾಗ್ಲೂ ತೊಂದರೆಗಳಿರುತ್ತೆ. ಸ್ಟಮಕ್ ಇನ್ಫೆಕ್ಷನ್ ಆಗೋದು, ಸ್ಕಿನ್ ಡಿಸೀಸ್ ಬರುವಂಥದ್ದು, ಅಥವಾ ಏನು ಸಮಸ್ಯೆ ಇವ್ರಿಗೆ ಆಗ್ತಿದೆ ಅನ್ನೋದು ಇವರಿಗೆ ಕಂಡಿಡಿಯೋಕ್ಕೆ ಆಗ್ತಿರಲ್ಲ. ಆ ರೀತಿ ಒಂದಾದ್ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ರೆಡಿ ಇರುತ್ತೆ. ಈ ರೀತಿ ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ. ಮತ್ತು 12ರಲ್ಲಿ ಮುಖ್ಯವಾಗಿ ಕೇತು ಇದ್ದಾನೆ. ಕೇತು 12ರಲ್ಲಿ ಇದ್ದಾಗ ಏನಾಗುತ್ತೆ, ಅದು ಶಯನ ಸ್ಥಾನ ಅಂತ ಹೇಳ್ತೀವಿ. ಶಯನ ಸುಖ ಇರೋದಿಲ್ಲ, ನಿದ್ದೆ ನೀಟಾಗಿ ಮಾಡೋದಿಲ್ಲ. ನಿದ್ದೆ ಇಲ್ದಿದ್ದಾಗ ಏನಾಗುತ್ತೆ, ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ನಿದ್ದೆ ಮತ್ತು ಊಟ. ನಿದ್ದೆ ಕರೆಕ್ಟಾಗಿಲ್ಲ ಅಂತಂದಾಗ ಅವನಿಗೆ ಊಟ ಮಾಡೋಕ್ಕೂ ಕೂಡ ಆಗೋದಿಲ್ಲ, ಕೆಲಸ ಮಾಡೋದಕ್ಕೆ ಅವರಿಗೆ ಉತ್ತೇಜನ ಇರೋದಿಲ್ಲ. ಈ ರೀತಿ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಇದೇ ಮುಖ್ಯವಾಗಿ ಆರೋಗ್ಯ ಕೆಡೋದಕ್ಕೆ ಕಾರಣ ಅವ್ರಿಗೆ ಅದೇ ಆಗಿರುತ್ತೆ. ಬದಲಾವಣೆ ನಂತರ ಕೇತು 11ಕ್ಕೆ ಹೋಗ್ತಾನೆ, ಸ್ಪಿರಿಚುವಲ್ ಟ್ರಾವೆಲ್ ಜಾಸ್ತಿ ಮಾಡ್ತಾರೆ. ಈ ಕಡೆ ರಾಹು ಬಂದು ಇವರಿಗೆ 5ನೇ ಮನೆಗೆ ಬರ್ತಾನೆ. ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಅಥವಾ ಮಕ್ಕಳು ಹೇಳಿದ ಮಾತು ಕೇಳದೇ ಇರೋವಂಥದ್ದು, ಅಥವಾ ಮಕ್ಕಳು ಔಟ್ ಆಫ್ ಕಂಟ್ರಿಗೆ ಹೋಗುವಂಥದ್ದು, ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಇದೆಲ್ಲನೂ ಕೂಡ ಆಗುತ್ತೆ. ಸೊ ಇನ್ನು ಒಂದು ಇಂಪಾರ್ಟೆಂಟ್ ಕ್ವೆಶನ್ ಏನಂತ ಹೇಳಿದ್ರೆ, ದಂಪತಿಗಳಿಗೆ ಮಗುವಿನ ವಿಚಾರ ಅಂದರೆ ನಮಗೆ ಏನಾದರೂ ಒಂದು ಮಗುವಿನ ಒಂದು ಇದರಲ್ಲಿ ಮಗು ಆಗುತ್ತಾ ಅಂತಕ್ಕಂಥ ಒಂದು ಕ್ವಶನ್ಸ್ನ ಬಹಳಷ್ಟು ಜನ ಕೇಳಿರ್ತಾರೆ. ಸೊ ಈ ಒಂದು ವಿಚಾರದಲ್ಲಿ ಈ ಕನ್ಯಾ ರಾಶಿಯವರಿಗೆ ಹೇಗಿರ್ಬೋದು? ಖಂಡಿತ ಸರ್. ಗುರುವಿನ ಬದಲಾವಣೆ ನಂತರ ಇವಾಗ 11ನೇ ಮನೇಲಿ ಗುರು ಇದ್ದಾನೆ, ಗುರು ಬಲ ಇದೆ. 10ನೇ ಮನೇಲಿ ಗುರು ಇದ್ದಾನೆ. 10ನೇ ಮನೆಯಿಂದ 11ನೇ ಮನೆಗೆ ಗುರು ಬರ್ತಾನೆ. ಗುರು 11ನೇ ಮನೆಗೆ ಬಂದಾಗ ಏನಾಗುತ್ತೆ, ಇವರಿಗೆ 5ನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೆ. ಸೊ 5ನೇ ಮನೆ ನಾನು ಆಗಲೇ ಹೇಳಿದೆ, ಅದು ಮಕ್ಕಳ ಒಂದು ಸ್ಥಾನ ಆಗಿರೋದ್ರಿಂದ ಯಾರೆಲ್ಲ ಮಕ್ಕಳು ಆಗಿಲ್ಲ ಅಂತ ಕೊರಗ್ತಿರ್ತೀರೋ ಅವ್ರಿಗೆ ಆ ಟೈಮಲ್ಲಿ ಒಂದು ಒಳ್ಳೆ ಸಮಯ ಆಗಿರುತ್ತೆ. ಮಕ್ಕಳು ಆಗೋದಕ್ಕಾಗಿರ್ಬೋದು, ಅಥವಾ ಮಕ್ಕಳು ಬೇಕು ಅಂತ ಏನಾದ್ರು ಪ್ರಯತ್ನ ಪಡ್ತೀರಾ, ಅದು ಒಂದು ಒಳ್ಳೆ ಸಮಯ ಆಗಿರುತ್ತೆ ಸರ್. ಸೊ ಇನ್ನು ಫೈನಲ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಏನಂತ ಹೇಳಿದ್ರೆ ರೈತರ ಬಗ್ಗೆ. ರೈತರಿಂದನೇ ದೇಶ ಅಂತ ಬಿಟ್ಟು ಹೇಳ್ತೀವಿ. ಸೊ ರೈತರಿಂದನೂ ಒಂದು ದೇಶ ನಡೆಯುವಂಥ ಒಂದು ಇದು ಕೂಡ ಇದೆ. ಸೊ ರೈತರಿಗೆ ಹೇಗಿರುತ್ತೆ ಈ ವರ್ಷದಲ್ಲಿ ಅಂತ? ರೈತರಿಗೆ ತುಂಬ ಅದ್ಭುತವಾಗಿರುತ್ತೆ. ಗುರು 12ನೇ ಮನೆಗೆ ಬರೋವರೆಗೂ ತುಂಬ ಚೆನ್ನಾಗಿರುತ್ತೆ. ಆದರೂ ಕೂಡ 12ನೇ ಮನೆಗೆ ಗುರು ಬಂದಿದ ತಕ್ಷಣ ಅವ್ರಿಗೆ ಲಾಸ್ ಆಗುತ್ತೆ ಅಂತ ಏನಿಲ್ಲ. ಎಕ್ಸ್ಪೋರ್ಟ್ ಮಾಡ್ತಿರೋರಿಗೆ ಚೆನ್ನಾಗಿರುತ್ತೆ. ಖರ್ಚು ಜಾಸ್ತಿ, ಅಧಿಕವಾದ ಖರ್ಚು ಅಂದರೆ ಇವ್ರಿಗೇನೋ ಹೊಸ ಬೆಳೆ ಬೆಳೆಯೋದಕ್ಕೆ ಅಂತ ಖರ್ಚು ಮಾಡೋದು ಏನಾದ್ರು ಮಾಡ್ತಿರ್ತಾರಲ್ಲ. ಸೊ ಈ ರೀತಿಯಾದ ಒಂದು ಸಮಸ್ಯೆಗಳು ಬರ್ಬೋದು ಅಷ್ಟೇನೆ. ಆದರೆ 2ನೇ ಮನೆ ಇವರಿಗೆ ಅಂತ ನೋಡೋಕೆ ಬಂದಾಗ ಶುಕ್ರ ಆಗ್ತಾನೆ. ಶುಕ್ರ ಇವಾಗ 7ನೇ ಮನೆಯಲ್ಲಿ ಇದ್ದಾನೆ, ಸ್ಥಿತನಾಗಿದ್ದಾನೆ. 7ನೇ ಮನೆಯಿಂದ 8ನೇ ಮನೆಗೆ ಬರ್ತಾನೆ. ಆ ಶುಕ್ರನ ಸ್ಥಾನ ಅವನು ಎಷ್ಟು ದಿವಸಗಳಿಗೆ ಬದಲಾವಣೆ ಆಗ್ತಾನೆ, ಅದ್ರ ಮೇಲೆ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಅದು ಬಿಟ್ಟರೆ ಚೆನ್ನಾಗೇ ಇದೆ ರೈತರಿಗೆ. ಓಕೆ, ಇನ್ನು ಕಡೆಯದಾಗಿ ಈ ಒಂದು ರಾಶಿಗೆ ಅಂದರೆ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಏನಾದರೂ ಪರಿಹಾರಗಳೇನಾದರೂ ಮಾಡ್ಕೋಬೇಕು ಅಂತ ಕೇಳೋದಾದರೆ ಅವ್ರಿಗೆ ಏನು ಹೇಳ್ತೀರಾ? ಖಂಡಿತ ನೋಡಿ, ಕನ್ಯಾ ರಾಶಿಯವರಿಗೆ ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ, ನಿಮಗೆ ಬುಧನ ಆಡಳಿತ ಆಗಿರೋದ್ರಿಂದ ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳುವಂಥದ್ದು ಅಥವಾ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋವಂಥದ್ದನ್ನ ಮುಖ್ಯವಾಗಿ ಮಾಡ್ಕೊಳ್ಳಿ. ಈ ಪ್ರತಿ ಶನಿವಾರ ಅಥವಾ ಬುಧವಾರದ ದಿವಸ ಯಾವುದಾದ್ರೂ ಸರಿ ವಿಷ್ಣುಗೆ ಸಂಬಂಧಪಟ್ಟಿರುವಂಥ ದೇವಸ್ಥಾನಗಳಿಗೆ ಹೋಗಿ ತುಳಸಿ ಹಾರ ಏನಾದರೂ ಕೊಟ್ಟು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಳ್ಳೋದು, ಇದನ್ನು ತುಂಬ ಮುಖ್ಯವಾಗಿ ಮಾಡ್ಕೋಬೇಕು. 2ನೇದು ಲಕ್ಷ್ಮೀ ಆರಾಧನೆ ಮಾಡುವಂಥದ್ದು. ನೀವೇನಂತಂದರೆ ನೋಡಿ, ಅದು ಒಂದು ಟಾಪಿಕ್ ಏನು ಗೊತ್ತಾ ಸರ್, ತಿರುಪತಿ ದೇವಸ್ಥಾನಕ್ಕೆ ಕೆಲವರು ವರ್ಷಕ್ಕೆ 1 ಸತಿ ಅಥವಾ 2 ಸತಿ ಹೋಗ್ತಾರೆ. ಇವರು ಹೋಗಲೇಬೇಕು, ವರ್ಷಕ್ಕೆ 1 ಸತಿನೋ 2 ಸತಿನೋ ಇವ್ರು ಹೋಗಲೇಬೇಕು. ಹೋಗ್ಬಿಟ್ಟು ನೀವು ತಿರುಪತಿಗೆ ಹೋಗಿದ್ದು 11 ಡೇಸ್ ಆರಿಲ್ಸ್ ಒಂದು 45 ಡೇಸ್ ಅಂದರೆ 45 ದಿವಸದ ಒಳಗಡೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋದು, ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಅದು ಸಂಪೂರ್ಣವಾದ ಒಂದು ಇದಾಗತ್ತೆ. ಸೊ ವಿಷ್ಣು ದೇವಸ್ಥಾನ ಆಗಿದ ತಕ್ಷಣವೇ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದರೆ ಏನೇ ನೆಗೆಟಿವಿಟಿ ಬರ್ತಾಯಿದ್ರು ಕೂಡ ಅದರಿಂದ ಇವ್ರು ಪಾರಾಗ್ಬೋದು. ಓವರಾಲ್ ಆಗಿ ಈ ವರ್ಷದಲ್ಲಿ ಹೇಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ? ಸರ್ ನೋಡಿ, ಖಂಡಿತ ಈಗ ಗುರು ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳಿದ್ವಿ. ಇದರಿಂದ ಏನು ಪ್ರತಿಫಲ ಸಿಗುತ್ತೆ ಅಂತಂದರೆ, ಯಾವುದೆಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿದ್ದಾವೆ ಆ ಎಲ್ಲ ಇನ್ಸ್ಟಿಟ್ಯೂಟ್ಗೂ ಕೂಡ ಒಳ್ಳೆ ಹೆಸರು ಬರುತ್ತೆ. ಒಳ್ಳೆ ಹೆಸರು ಬರುವಂಥ ಒಂದು ಟೈಮ್ ಆಗಿರುತ್ತೆ. ಈಗ ಆರ್ಥಿಕತೆ ಅಂತ ಬಂದಾಗ ಗುರುವಿನ ಒಂದು ಸ್ಥಾನಮಾನದಿಂದ ಅಳತೆ ಮಾಡಿದ್ದು ನೋಡಿದಾಗ ರಿಯಲ್ ಎಸ್ಟೇಟ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೃಷಿ ನೋಡಿ, ರೈತರ ಬಗ್ಗೆ ಕೇಳ್ತಾನೆ ಇದ್ರಿ, ಕೃಷಿಕರಿಗೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ಸ್ ಅವ್ರಿಗೆ ತುಂಬ ಚೆನ್ನಾಗಿರುವಂಥ ಸಮಯ ಆಗಿರುತ್ತೆ. ಶನಿಯ ಒಂದು ಸ್ಥಾನಮಾನ ಅಂತ ನೋಡೋಕ್ಕೆ ಬಂದಾಗ ಏನಾಗುತ್ತೆ, ದೇಶದಲ್ಲಿ ಸ್ವಲ್ಪ ಶಿಸ್ತಿನ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಅಂದರೆ
ಪ್ರೊಟೆಕ್ಷನ್ ಬೇಕು ನಮಗೆ ಅನ್ನೋದನ್ನು ಅದ್ರ ಕಡೆ ಇಂಪಾರ್ಟೆನ್ಸ್ನ ಕೊಡಬೇಕಾಗಿ ಬರುತ್ತೆ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ರಾಹು ಮತ್ತು ಕೇತುವಿನ ಬದಲಾವಣೆಯಿಂದನೂ ಕೂಡ ನಾವು ಈ ಸಮಸ್ಯೆನ ಎದುರಿಸಬೇಕಾಗಿ ಬರುತ್ತೆ. ಯಾಕೆಂತಂದರೆ ಮೀನರಾಶಿನಲ್ಲೇ ಸೂರ್ಯ, ಚಂದ್ರ, ಶನಿ ಎಲ್ಲನೂ ಕೂಡ ಸ್ಥಿತನಾಗಿ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಅದರಲ್ಲೂ ಪ್ರೊಟೆಕ್ಷನ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಆದರೆ ಸಂಸ್ಕೃತಿಗಾಗಿರ್ಬೋದು, ಕಲೆಗಾಗಿರ್ಬೋದು ಒಳ್ಳೆಯ ಆದ್ಯತೆ ಸಿಗುತ್ತೆ. ಯಾಕಂದರೆ ಗುರುವಿನ ಒಂದು ಸ್ಥಾನದಿಂದ ಒಳ್ಳೆಯ ಆದ್ಯತೆಯನ್ನು ನೋಡ್ಬೋದು. ಅಂದರೆ ಸರ್, ನಾನು ಒಂದು ಪಾಯಿಂಟ್ ಹೇಳಬೇಕಿತ್ತು. ಈಗ ಅತಿವೃಷ್ಟಿ ಅನಾವೃಷ್ಟಿ ಅನ್ನೋದನ್ನು ಯಾವುದೋ ಒಂದು ರಾಶಿ ಬಗ್ಗೆ ಹೇಳಬೇಕಾದ್ರೆ ನಾನು ಹೇಳಿದೆ ಯಾವ ಜಾಗದಲ್ಲಿ ಪ್ರಾಬ್ಲಮ್ಸ್ಗಳಾಗಬಹುದು ಅಂತ. ನೋಡಿ, ಈಗ ಮುಂಗಾರು ಮಳೆ ತುಂಬ ಚೆನ್ನಾಗಿರುತ್ತೆ. ಆದರೆ ಕೇರಳ ಮತ್ತು ಪಶ್ಚಿಮ ಬಂಗಾಳದ ದೇಶಗಳಲ್ಲಿ ಸ್ವಲ್ಪ ಅತಿವೃಷ್ಟಿ ಆಗೋ ಸಾಧ್ಯತೆಗಳಿರುತ್ತೆ. ಯಾಕಂದರೆ ರೈತರ ವಿಚಾರ ಅಂತ ಮಾತಾಡಬೇಕಾದ್ರೆ ನಾನು ಹೇಳಿದ್ದೆ ಲಾಸ್ಟಲ್ಲಿ ಇದೊಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈ ಭಾಗಗಳಿಗೆ ಮಾತ್ರ ಸ್ವಲ್ಪ ಅತಿವೃಷ್ಟಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ, ನೋಡ್ತಿರುವಂಥ ವೀಕ್ಷಕರಿಗೆ ನೀವೇನಾದರೂ ಹಂಚ್ಕೋಬೇಕು ನಿಮ್ಮ ಒಂದು ಮಾಹಿತಿಯನ್ನು ಅಂತ ಅನ್ನೋದಾದರೆ ಏನು ಹೇಳ್ತೀರಾ ಮ್ಯಾಮ್? ನೋಡಿ, ನಾವು ಯುಗಾದಿ ಹಬ್ಬ ಆಚರಿಸ್ತಾ ಇದ್ದೀವಿ. ಇದರೊಳಗಡೆ ನಾವು ಬೇವು ಬೆಲ್ಲ ಎರಡನ್ನೂ ತಿಂತಾ ಇದ್ದೀವಿ. ಅದೇ ರೀತಿಯಲ್ಲಿ ಜೀವನದಲ್ಲಿ ಕಷ್ಟ, ಸುಖ, ದುಃಖಗಳು ಎಲ್ಲನೂ ಕಾಮನ್, ಎಲ್ಲನೂ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಕೆಲವರು ಮಾತ್ರ ತುಂಬ ಜಾಸ್ತಿ ಅನುಭವಿಸ್ತಿರ್ತಾರೆ, ಇನ್ನು ಕೆಲವರು ಸ್ವಲ್ಪ ಸುಖ ಜಾಸ್ತಿ ಅನುಭವಿಸ್ತಿರ್ತಾರೆ. ಇಷ್ಟೇ ವ್ಯತ್ಯಾಸ. ಸೊ ನಿಮ್ಮ ಜಾತಕಗಳನ್ನ, ವೈಯಕ್ತಿಕ ಜಾತಕಗಳನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಸಮಸ್ಯೆ ಇದೆ, ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ತಕ್ಕ ಇವ್ರ ಹತ್ರ ಏನಾದ್ರು ಜ್ಯೋತಿಷಿಗಳ ಹತ್ರ ತೋರಿಸ್ಕೊಂಡು ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಜೀವನದಲ್ಲಿ ಒಳಿತನ್ನು ಖಂಡಿತವಾಗ್ಲೂ ನೋಡ್ಬೋದು. ಸೊ ಪೇಷನ್ಸಿಂದ ಇರಿ, ಯಾವುದಕ್ಕೂ ಆತರ ಬೀಳೋದು ಬೇಡ, ನೆಗೆಟಿವ್ ಆಗ್ತಿದೆ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂರೋದು ಬೇಡ. ಆದಷ್ಟು ಕೆಲಸ ಚೆನ್ನಾಗಿ ಮಾಡಿ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬಂದಾಗ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಮತ್ತು ಕೆಲಸ ಸಿಕ್ಕಿಲ್ಲ ಅಂತ ಕೊರಗೋದು ಬೇಡ, ಪ್ರಯತ್ನ ಮಾಡ್ತಾನೆ ಇರಿ. ಸೊ ಖಂಡಿತ ಮ್ಯಾಮ್, ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನು ನಮ್ಮ ಕನ್ಯಾ ರಾಶಿಯ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ತಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಹೊಸ ವರ್ಷದ ರಾಶಿ ಭವಿಷ್ಯ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು. ಗ್ರಹಗಳ ಸ್ಥಿತಿ ಏನೇ ಇರಲಿ, ಸತ್ಕರ್ಮ ಮತ್ತು ದೈವ ಬಲದ ಮೇಲೆ ನಿಮಗೆ ನಂಬಿಕೆ ಇರಲಿ ಅಂತ ಕೋರ್ಕೊಳ್ತಾ, ಈ ಹೊಸ ವರ್ಷದ ಅಂದರೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ, ಈ ಯುಗಾದಿ ಹಬ್ಬ ನಿಮಗೆಲ್ಲರಿಗೂ ಹೊಸ ಸುಖ ಮತ್ತು ಶಾಂತಿಯನ್ನು ನೀಡಲಿ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಕೋರ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.